ರಂಗಣ್ಣವ್ರೆ ಹಾಲ್ ಕಾಯಿಸಿದ್ರಾ? ಕಾಯಿಸ್ದೆ ಅಮ್ಮ. ಕಾಫಿ ಮಾಡಿ ಮೊದ್ಲು ಸುಧಾಕ್ ತಗೊಂಡೋಗ್ ಕೊಡಿ. ಸರಿನಮ್ಮ. ಹೌದು, ಚಟ್ನಿ ರೆಡಿನಾ? ಕಾಫಿ ಕೊಟ್ಬಿಟ್ಟು ಮಾಡ್ತೀನಮ್ಮ. ಅಯ್ಯೋ ಬೇಗ, ಅವ್ರ ಹಸಿವು ತಡೆಯೋದಿಲ್ಲ ಗೊತ್ತಲ್ವಾ? ಸರಿಮ್ಮ. ಅಪ್ಪ ಗಣೇಶ ಕಾಪಾಡಪ್ಪ. ಜಾನಕಿ, ಪೂಜೆ ಮಾಡಿ ಮಾತಾಡು ಅಥವಾ ಮಾತಾಡಿ ಪೂಜೆ ಮಾಡು. ಅಲಕ್ಷ್ಯ ಮಾಡ್ತೀಯ ಅಂತ ದೇವ್ರ ಕೋಪಿಸ್ಕೊಂಡ್ಬಿಡ್ತಾರೆ. ಅವ್ರೇನು ಕೋಪ ಮಾಡ್ಕೊಳ್ಳಲ್ಲ, ನೀವು ಮಂಗಳಾರತಿ ತಗೊಳ್ಳಿ. ಯಜಮಾನ್ರೆ, ಇದು ಅದ್ಯಾರಿಗೆ? ಸುಧಾಮ್ ಅವ್ರಿಗೆ. 9 ಗಂಟೆಗೆ ಮುಂಚೆ ಅವಳು ಯಾವತ್ತಿದ್ದಾಳೆ? ಹಾಸ್ಟೆಲ್ ಅಲ್ಲಿ ಬೇಗ ಎದ್ದೇಳ್ಬೇಕು ಅಂತ ನೀವೇ ಹೇಳಿದಿರಲ್ಲ, ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ಕೋತಾ ಇದ್ದಾಳೆ. ಕೇಳಿಸ್ಕೊಳ್ಳಿ. ಸೌಂಡ್ ಕೇಳ್ತಿಲ್ವಾ? ಏನು ಅಂದ್ರೆ, ಇಲ್ಲಿಲ್ದೇ ಇರೋ ಕಾಲೇಜಾ? ನಮ್ಗಿರೋದು ಒಬ್ಳೆ ಮಗಳು, ಅವಳನ್ನ ಡೆಲ್ಲಿ ಕಳ್ಸಿ ಓದಿಸ್ಬೇಕಾ? ಅವಳು ಇಷ್ಟಪಡೋ ಫ್ಯಾಷನ್ ಟೆಕ್ನಾಲಜಿ ಕೋರ್ಸ್ಗೆ ಅವಳು ಅಲ್ಲಿ ಸೀಟ್ ಸಿಕ್ಕಿದ್ಯಲ್ಲ. ಹೌದು, ನಾನ್ ಏನ್ ಹೇಳಿದ್ರು ನಿಮ್ ಇಷ್ಟ ಬಂದಾಗೆ ಮಾಡೋದು. ಯಜಮಾನ್ರೆ, ಸುಧಾಮ ಓದ್ತಾ ಇರೋ ಲಕ್ಷಣನ ನೋಡಿ ಬನ್ನಿ. ನೋಡಿ. The computer and the users and the computer system itself. These devices form the interface between the user and the system itself. ಟೇಪ್ ರೆಕಾರ್ಡರ್ ನನ್ನ ಕೈಲಿದೆ. Good morning, Daddy. Good morning, Mommy. ನಿನ್ ಗುಡ್ ಮಾರ್ನಿಂಗ್ ಎಲ್ಲ ನೀನೇ ಇಟ್ಕೋ. ಇದಳೆ ಮೇಲೆ ಓದ್ತಾ ಇದೆಯಾ ಅಂದ್ರೆ ನೀನು ಓದೋ ಅವತಾರ? ಡ್ಯಾಡಿ ಒಂದು ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಆಫೀಸರ್ ಆಗಿದ್ರೆ ನೀನೊಬ್ಳು ಮಾಫ್ತಿ ಆಫೀಸರ್. ನಿನ್ನ ಏನ್ ಮಾಡ್ತೀನಿ ನೋಡಿ. ಡ್ಯಾಡಿ ಅಡ್ಗುಲಜ್ಜಿ ಜೊತೆ ಇಷ್ಟು ವರ್ಷ ಸಂಸಾರ ನಡೆಸಿದ್ರಿ. ಇಟ್ಸ್ ಟೆರಿಫಿಕ್ ಎಕ್ಸ್ಪೀರಿಯನ್ಸ್. ಏನ್ರಿ ನೀವು ಟೆರಿಫಿಕ್ ಟ್ರಾಫಿಕ್ ಅನ್ಕೊಂಡು? ಏಯ್, ಇವಳೀಗ ರೆಡಿ ಆಗ್ತಾಳೆ ಇಲ್ವಾ ಕೇಳಿ, ನೀವು ಕೇಳಿ. ಸಾಕಮ್ಮ, ಇರೋ ಎಷ್ಟೊತ್ತು ಅಂತ ಒಳಗಿರೋದು, ಉಸಿರಾಡಕ್ಕಾಗ್ತಿಲ್ಲ. ರಾತ್ರಿ ಪೂರ್ತಿ ತಲೆನೋವು ಅಂತ ಓದಾಡ್ತಿದ್ದೆ ಅಲ್ವಾ? ಅದಕ್ಕೆ ಈ ತರ ಆವಿ ತಗೊಂಡ್ರೆ ತಲೆಲಿರೋ ನೀರೆಲ್ಲ ಇಳಿದೋಗತ್ತೆ. ಸ್ವಲ್ಪ ಹೊತ್ತು ತಡ್ಕೊಳಕ್ ಆಗಲ್ವಾ? ಬಾ. ಏನಮ್ಮ ಇದು? ಈ ನೀಲ್ಗಿರಿ ಎಲೆ ಅದು ಇದು ಅಂತ ಎಲ್ಲಿಂದ ತರ್ತೀಯ? ಸ್ಟೀಮ್ ಬಾತು, ಆಯಿಲ್ ಬಾತು ಅಂತ ಏನೇನೋ ಬಂದಿದೆ. ಈ ಹಬೆ ಕೊಟ್ಟು ನನ್ನ ಟಾರ್ಚರ್ ಮಾಡ್ತಿದ್ಯಾ? ಯಾರೇ ಬಂದ್ರು ಆ ಕಾಲದ ವೈದ್ಯರ ತರ ಆಗ್ತಾರಾ? ನೋಡು ಎಷ್ಟು ನೀರ್ ಆಚೆ ಬಂದಿದೆ ಅಂತ. ನೀರಲ್ಲ ಇದು, ಬೆವರು. ಯಾವ್ದೋ ಒಂದು ಸೀನು. ಏನು ಸೀನ್ ಬೇಕಾ? ಅಲ್ಲಮ್ಮ, ಡೆಲ್ಲಿಗೆ ಬಂದು ಇನ್ನ ಬದಲಾಗಿಲ್ವಾ? ಯಾಕೆ? ಡೆಲ್ಲಿಲಿ ಯಾರು ಮೂಗ್ ಸೀಟಲ್ವಾ? ಮತ್ತೇನು? ಹಾಗೆ ಈ ಕಷಾಯ ಕುಡಿದ್ಬಿಡು. ಅಯ್ಯೋ, ಇದು ಬೇರೆನಾ? ವಾಸಿ ಆಗ್ಬೇಕು ಅಂದ್ರೆ ಕಷಾಯ ಕುಡಿಬೇಕಪ್ಪ. ಅಷ್ಟೇ ತಾನೇ? ಎಲ್ಲಿ ಹೋದ? ಏನಮ್ಮ, ಬೆಳಿಗ್ಗೆನೆ ಶುರು ಮಾಡ್ಬಿಟ್ಯಾ? ಏನ್ ಮಾಡ್ಬೇಕು ಅಂತ್ಯಾ? ನೆನ್ನೆ ಫೋಟೋ ತಂದ್ಕೊಟ್ರು, ಕೈಯಲ್ಲಿ ಹಿಡ್ಕೊಂಡು ನೋಡ್ದಿರಾನೇ ಉತ್ತರ ಕೊಟ್ಬಿಡ್ತೀಯಾ? ಅದಕ್ಕೆ ಕನ್ನಡಿಗೆ ಅನ್ಸಿರೋದು. ಅನ್ಸಿದ್ರೆ ಉತ್ತರ ಕೊಡ್ತೀರಾ? ಯಾಕಪ್ಪ ಇಷ್ಟ ಹಠ ಮಾಡ್ತೀಯಾ? ನೆನ್ನೆ ನಿಮ್ಮ ಅಪ್ಪ ಬಂದಿದ್ರು. ಅಪ್ಪ ಬಂದಿದ್ರ? ಕನ್ಸಲ್ ಬಂದಿದ್ರಪ್ಪ. ಏನ್ ಹೇಳಿದ್ರು? ಏನೇ ನೀನು ಮಗನಿಗೆ ಮದ್ವೆ ಮಾಡಿಸಿ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತ ನಿಂಗ್ ಅನ್ಸದೇ ಇಲ್ವಾ ಅಂತ ಚೆನ್ನಾಗ್ ಬೈದ್ಬಿಟ್ರು. ಬಂದವ್ರು ಹಾಗೆ ಹೋದ್ರ ಅಥವಾ ಡ್ಯೂಟ್ ಏನಾದ್ರು ಹಾಡಿದ್ರ? ಹೋಗ, ಆಡಕ್ ಸಾಧ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ನನ್ ಕನ್ಸಲ್ ಬಂದಿದ್ರಲ್ಲ. ಬಂದು ಲೇ ಮಗನೇ, ನಾನ್ ನಿಮ್ಮಮ್ಮ ರಂಗಮ್ಮನ್ನ ಮದ್ವೆ ಆಗಿ ಪಟ್ಟ ಕಷ್ಟ ಸಾಕು, ನೀನು ಮದ್ವೆ ಅಂತೆಲ್ಲ ಸಿಕ್ಕಾಕೋಬೇಡ, ಜಾಲಿಯಾಗಿ ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡು ಅಂತ ಹೇಳಿದ್ರು. ಅಪ್ಪ ಅಲ್ವಾ, ಪ್ರಾಮಿಸ್ ಮಾಡ್ಬಿಟ್ಟೆ. ಅಯ್ಯೋ, ಏಯ್, ತಲೆಲ್ ನೀರ್ ಹೋಗಿದ್ದಕ್ಕೆ ತಾನೇ ಆವಿ ಕೊಟ್ಟಿದ್ದು. ಇದೇನಿದು ಕಾಲಕ್ಕೆ ಕಟ್ಕೊಂಡು ಬೇಕಾ ಇದೆಲ್ಲ? ಡೈಲಿ ಸ್ಕೇಟ್ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಆಕ್ಟಿವ್ ಆಗಿರಕ್ಕಾಗಲ್ಲಮ್ಮ. ಅದು ಸರಿ. ಏನಪ್ಪ, ಈ ಹುಡುಗಿನ ಒಂದ್ಸಲ ನೋಡೋ, ಎಷ್ಟ್ ಚೆನ್ನಾಗಿದ್ದಾಳೆ. EB ವರ್ಗೂ ಓದಿದಾಳಂತೆ. EB ಅಲ್ಲಮ್ಮ, BE. ಓ, ಉಲ್ಟಾ ಹೇಳ್ಬಿಟ್ನಾ? ಸರಿ, ಯಾವ್ದೋ ಒಂದು ಹುಡುಗಿನ್ ನೋಡಪ್ಪ. ಅಮ್ಮ, ಅಮ್ಮ, ನಿನಗೆ ಹುಡುಗಿ ನೋಡ್ಬೇಕಲ್ಲ, ಅಲ್ಲಿ ನೋಡು. ಎಲ್ಲಿ? ಒಳ್ಳೆ ಹುಡುಗಿ, ಮನೆ ಸೊಸೆ ಬೇಕು ಅನ್ನೋ ಕಾರ್ಯಕ್ರಮ ಬರ್ತಿದೆ. ಈ ಹುಡುಗಿ ಇದ್ದಾಳಲ್ಲ, ಟಿವಿನಲ್ಲೂ ಡ್ರಾಮಾನಲ್ಲೂ ಆಕ್ಟ್ ಮಾಡ್ತಾಳೆ. ತುಂಬಾ ಒಳ್ಳೆ ಹುಡುಗಿ, ನನಗಂತೂ ಇಷ್ಟ ಆಗಿದ್ದಾಳೆ. ಹೇಗಾದ್ರೂ ಆ ಬ್ರೋಕರ್ ಹತ್ರ ಹೇಳಿ ಈ ಹುಡುಗಿನ ಓಕೆ ಮಾಡಿಮಾ. ಏನಪ್ಪ, ವಯಸ್ಸಾದವಳ ತರ ಇದ್ದಾಳೆ, ಇವಳನ್ ಕರ್ಕೊಂಡ್ ಬರ್ತೀನಿ ಅಂತ್ಯ? ವಯಸ್ಸಾಗಿರೋ ತರ ಮೇಕಪ್ ಮಾಡಿದ್ದಾರೆ, ನೇರವಾಗಿ ನೋಡಿದ್ರೆ ಸೂಪರ್ ಆಗಿದ್ದಾರೆ. ಏನೋಪ್ಪ, ನಿನ್ಗಿಷ್ಟ ಆದ್ರೆ ಸಾಕು. ಬ್ರೋಕರ್ ಹತ್ರ ಹೇಳಿ ಇವಳನ್ನೇ ಮಾತಾಡೋಣ ಅಂತೀನಿ. ಪ್ಲೀಸ್ ಅಮ್ಮ, ಹೇಳೋದ್ ಕೇಳಿ ಅಮ್ಮ, ಹುಡುಗಿನ ಕೊಡೋದಿಲ್ಲಮ್ಮ. ಯಾಕೆ ಕೊಡಲ್ಲ? ನನ್ ಮಗನ್ಗೆ ಏನ್ ಕಮ್ಮಿ? ನೀನೇ ಕೇಳೋ ರೀತಿಲಿ ಕೇಳಿ ಅವಳನ್ನ ಒಪ್ಪಿಸ್ಬೇಕು. ತುಂಬಾ ಕನ್ಫ್ಯೂಷನ್ ಮಾಡಿರ್ತಾನ. ಅದು ಬಂದು ಏನು ಇಲ್ಲ, ಏನ್ ಹೇಳೋದು, ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ಅದನ್ನೇ ನಾನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ನೀವ್ ಅರ್ಥ ಮಾಡ್ಕೋತಾ ಇಲ್ಲ. ಏನು? ಆ ಹುಡುಗಿಗೂ ಮುರಳಿಗೂ ಒಂದು ಲಿಂಕ್ ಇದೆ. ಅಷ್ಟೇ ಅಲ್ಲ, ಪಾಂಡ್ಯನ್ ಮತ್ತೆ ಆ ಹುಡುಗಿಗೂ ಜಾಯಿಂಟ್ ಇದೆ. ಆ ಹುಡುಗಿ ನಮಗ್ ಬೇಕಾ?
ಅವಳೇನಾದ್ರೂ ಒಳ್ಳೆ ಹುಡುಗಿ ಆಗಿದ್ದಿದ್ರೆ ನಾನೇ ನಿಶ್ಚಿತಾರ್ಥ ಮಾಡಿ ಮುಗಿಸ್ತಿದ್ದೆ. ಕರ್ಮ ಕರ್ಮ, ಆ ಹುಡುಗಿ ನಮಗ್ ಬೇಡಪ್ಪ. ಏ ಅಪ್ಪ, ಈಗ ತೋರಿಸ್ತೀನಿ ನೋಡಿ ಅದ್ಭುತವಾದ ಹುಡುಗಿರ್ನ. ಈಗ ತೋರಿಸ್ತೀನಿ ನೋಡಿ ಒಂದ್ಸರಿ. ಏನಿದು ಪರದೇಶದವಳ ತರ ಇದ್ದಾಳೆ. ಹೆಸರು ಪಿಂಕಿ ಸುಬ್ಬಯ್ಯ, ಅಪ್ಪ ಸುಬ್ಬಯ್ಯ. ನಮ್ ಕರ್ನಾಟಕಕ್ಕೆ ಸೇರಿದವ್ರೆ, ನಮ್ ಮಂಡ್ಯದವ್ರೆ. ಗಂಗಾ ಕಾವೇರಿ ಸೇರ್ಬೇಕು ಅಂತ ಹೋರಾಟಕ್ಕೆ ಡೆಲ್ಲಿಗೆ ಬಂದವ್ರು. ಸೇರ್ಸೋದು ಲೇಟ್ ಆಗಿದ್ರಿಂದ ಪಿಂಕಿ ಅವ್ರ ಮಮ್ಮಿ ಜೊತೆ ಲಿಂಕ್ ಆಗ್ಬಿಟ್ರು. ಈಗ ಪಿಂಕಿ ಸುಬ್ಬಯ್ಯ ಮದ್ವೆಗೆ ರೆಡಿ. ಇವಾಗ ಸುಬ್ಬಯ್ಯ ಎಲ್ಲಿದ್ದಾರೆ? ಈಗ ಆಂಧ್ರಾಗೆ ಅಂತ ಯಾವ್ದೋ ಕೆಲ್ಸದ ಮೇಲೆ ಹೋಗಿ ಅಲ್ಲೇ ಯಾರ ಜೊತೆ ಇದ್ದಾರ? ಅಯ್ಯೋ, ಈ ಹುಡುಗಿ ನಮಗ್ ಬೇಡಪ್ಪ. ಸರಿ ಅದ್ ಬಿಡಿ, ಇನ್ನೊಂದ್ ತೋರಿಸ್ತೀನಿ. ಹಾಯ್, ಬಾರ ನಮಸ್ಕಾರ. ಏನ್ ಆ ಹುಡುಗಿ ಬಗ್ಗೆ ಅಮ್ಮ ಹೇಳಿದ್ರೆ? ಎಲ್ಲ ಪೂರ್ತಿಯಾಗಿ ಹೇಳಿದೀನಿ. ಆ ಹುಡುಗಿನ ಫೈನಲ್ ಮಾಡ್ಬಿಡಿ. ಅದ್ರ ಬಗ್ಗೆ ತಾನೇ ಮಾತಾಡ್ತಾ ಇದೀನಿ. ಆ ಹುಡುಗಿ ಸರಿ ಇಲ್ಲ, ನಡತೆ ಇಲ್ದಿರೋ ಹುಡುಗಿ. ಇವ್ರು ಹೇಳಿದ್ದ ಇವ್ರಿಂದ ಆಗಿಲ್ಲ ಅಂದ್ರೆ ಏನೋ ಒಂದ್ ಹೇಳ್ತಿರ್ತಾರೆ. ಮೊದ್ಲಿ ಬ್ರೋಕರ್ನ ಬದಲಾಯಿಸು, ಈಗ ಬಂದೇ ಇರು. ಈಗ ಹೋಗ್ತಾನೆ, ಮುಂದೆ ನಡೆಯುತ್ತೆ ಅವನಿಗೆ ಗೊತ್ತು. ಅದ್ ಬಂದು ಏನಪ್ಪ ಇವತ್ತು ಸೂಪರ್ ಆಗಿರೋ ಒಂದು ಹುಡುಗಿ ನೋಡ್ದೆ. ನೀನಾ? ಹೌದು, ನಿನಗೆ ತುಂಬಾ ಇಷ್ಟ ಆಗುತ್ತೆ. ಕನೆಕ್ಟ್ ಮಾಡಕ್ ಹೇಳು. ನೀನ್ ಹುಡುಗಿನ್ ನೋಡಿದ್ಯಾ? ಅಬ್ಬಬ್ಬಬ್ಬಾ, ಲಕ್ಷಣವಾಗಿದ್ದಾಳೆ. ನಂಗೆ ತುಂಬಾ ಇಷ್ಟ ಆದ್ಲು. ಹಾಳು ಮಾಡ್ದೆ, ಇದನ್ನಾದ್ರೂ ಓಕೆ ಮಾಡಿ. ನೋಡು, ಗಿಣಿ ತರ ಇದ್ದಾಳೆ. ಇಟ್ಕೊಳ್ಳಿ. ಯಪ್ಪ, ಬಿಟ್ರೆ ಮಂಜುಳ್ ಅವ್ರ ಚಿಕ್ಕ ವಯಸ್ಸಿನ ಫೋಟೋನೇ ತಂದ್ಬಿಡ್ತೀಯ? ನನ್ನ ಬಿಟ್ಬಿಡಪ್ಪ ಸ್ವಾಮಿ. ಎಲ್ಲಿಗೆ ಹೋಗ್ತಿದ್ಯಾ? ಜಯಂತಿ ಅವ್ರಿಗೆ ಹುಷಾರಾಗಿರ ಕೇಳಕ್ ಹೋಗ್ತಾ ಇದೀನಿ. ನಿಮ್ ಮಗನ ಹತ್ರ ಕೇಳಿ. ಅಮ್ಮ, ನನ್ಗ ಆ ಹುಡುಗಿನೇ ಬೇಕು. ಯೋಚನೆನೇ ಮಾಡ್ಬೇಡ, ಇವಳನ್ನೇ ಮದ್ವೆ ಮಾಡ್ಸಲ್ಲ. ಆಗಲ್ಲ ಅಂತಾನೆ. ಅವನೊಬ್ಬ ಗೂಬೆ. ಅಮ್ಮ, ನೀನ್ ಚಿಕ್ಕ ವಯಸ್ಸಲ್ಲಿ ಸಿನಿಮಾನೇ ನೋಡಿಲ್ವಾ? ನಮ್ಮಪ್ಪ ನನ್ನ ಸಿನಿಮಾ ನೋಡಕ್ಕೆ ಬಿಡ್ತಾ ಇರ್ಲಿಲ್ಲ. ಒಳ್ಳೇದಾಯ್ತು. ತಗೊಳಮ್ಮ ಬೆಡ್ಶೀಟು. ಏನ್ ಮಲಗ್ಬಿಟ್ಲಾ? ತುಂಬಾ ಮುದ್ದಾಗಿ ಬೆಳೆದಿದ್ದಾಳೆ ಅನ್ಸತ್ತೆ. ಅದಕ್ಕೆ ಇವಾಗ ನಾನು ಇವಳಗ್ ಸೇವೆ ಮಾಡ್ಬೇಕಾ? ಅದಕ್ಕೇನೀಗ ನನ್ ಮಗ ಆಸೆ ಪಟ್ಟಿರೋ ಹುಡುಗಿ, ನನ್ ಮೊಮ್ಮಗಳಿದ್ದಂಗೆ ತಾನೇ, ಮಾಡ್ತೀನಿ ಬಿಡು. ಹೌದು, ಇವಳು ಮನೆಯೊಳಗ್ ಬಂದಾಗ ಬಲ್ಗಾಲಿಟ್ಟು ಬಂದ್ಲಾ ಇಲ್ಲ ಎಡ್ಗಾಲಿಟ್ಟು ಬಂದ್ಲಾ? ಈಗಿನ ಕಾಲದ ಹುಡುಗಿರು ಜಂಪ್ ಮಾಡ್ಕೊಂಡೇ ಬರ್ತಾರೆ. ಹೇಗೋ ನನ್ ಮಗನ್ ಜೊತೆ ಸಂತೋಷವಾಗಿದ್ರೆ ಸಾಕು, ಜಾಸ್ತಿ ಬೇಡ. 2 ಗಂಡು ಮಕ್ಕಳು 2 ಹೆಣ್ಮಕ್ಳು ಹೆತ್ತುಕೊಟ್ರೆ ಸಾಕು. ಅದಕ್ಕೆ ಆ ಸಮಯ ಬರೋ ತರ ಬೇಗ ಮಾಡ್ಬೇಕು. ಲೇ ಸುಂದ್ರಿ, ಇಲ್ಲ ಐತ ಕಡೆ ಫೋನ್ ಬೂತು. ನಾ ಊರ್ ಬಂದ್ ಸೇರ್ದ್ವಿ ಅಂತ ನಿಮ್ಮ ಅಮ್ಮಗೊಂದ್ ಫೋನ್ ಮಾಡ್ಬಿಡೋಣ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಯಾಗಿರುವೆ ರಾಘವೇಂದ್ರ. ಏನಿಲ್ಲ ಸರ್, ಫೋನ್ ಮಾಡ್ಬೇಕಷ್ಟೇನೆ. ಹೌದಾ? ಮುಖ ಸ್ವಲ್ಪ ದೂರ ಇಟ್ಕೊಳಕ್ಕಾಗಲ್ಲ? ಕೆದರ್ಕೊಂಡ್ಬಿಟ್ರ? ಅಂತ ತಿರುಗಿದ ತಕ್ಷಣ ನಿಮ್ ನಂಬರ್ ಹೇಳಿ. 26 36 46. ಬೇರೆ ಊರಾ? ಕರೆಕ್ಟ್ ಆಗಿ ಹೇಳಿದ್ರಿ. ನಂಬರ್ ನೋಡಿದ್ರು ಗೊತ್ತಾಗ್ತಿದೆ, ನಿಮ್ಮ ನೋಡಿದ್ರು ಗೊತ್ತಾಗ್ತಿದೆ. ಯಾವ ಊರು? ಕನಕಪುರದ ಪಕ್ಕ ಕಾಕನಕೋಟೆ. ಕನಕಪುರನಾ? ಒಂದ್ ನಿಮಿಷ. ಏನ್ರಿ ಇಲ್ಲಿ ನೋಡ್ರಿ, ಇದ್ ನಾನ್ ಹೇಳಿರೋ ನಂಬರ್ ಅಲ್ಲ ರೀ. ಇರೋ ಫೋನ್ ನಂಬರ್ ಹೇಳು. ಯಾಗ್ಲೇ ಹೇಳಿದ್ನಲ್ಲ, 26 36 46 ಅಂತ. 26 36 46. ಹಲೋ, ಕನಕಪುರದಿಂದ ಮಾತಾಡ್ತಿರೋದಾ? ಒಂದ್ ನಿಮಿಷ ಇರಮ್ಮ. ನಾನು ಮೊದ್ಲು ಮಾತಾಡ್ತೀನಿ. ಅಕ್ಕ ತಿಮ್ಮಕ್ಕನ, ನಾನು ಮಾದೇಶ ಮಾತಾಡೋದು. ನೆನ್ನೆ ಸುಂದ್ರನ್ ಕರ್ಕೊಂಡ್ ಬೆಂಗಳೂರಿಗೆ ಬಂದಲ್ಲ, ಬರ್ತಿದ್ದಂಗೆ ಫೋನ್ ಮಾಡಿದ್ಲು ಅಕ್ಕ, ಅದಕ್ಕೆ ಮಾಡಿದ್ನಕ್ಕ. 5 ಗಂಟೆಗೆ ಕರ್ಕೊಂಡ್ ಬಂದ್ಬಿಟ್ಟಕ್ಕ. ಹೌದು ಅಕ್ಕ, ನಮ್ಮ ಅಕ್ಕ ಪುಟ್ಟಕ್ಕಂಗೆ ಫೋನ್ ಕೊಡಕ್ಕ. ಈಗ ಮಾತಾಡಿದ್ಯಾರೋ? ನಮ್ಮೂರಲ್ಲಿ ಇವ್ರ ಮನೇಲೆ ಫೋನ್ ಇರೋದು. ಯಾರಿಗೆ ಫೋನ್ ಮಾಡ್ಬೇಕು ಅಂದ್ರೆ ನಾವ್ ಇವ್ರಿಗೆ ಫೋನ್ ಮಾಡ್ಬೇಕು. ಅವ್ರು ಯಾವ ಬೀದಿ ಪಕ್ಕದ ಬೀದಿಲಿ ಇರೋದು. ಓ, ಕರಿತಾರೆ. ಇವ್ರು ನಮ್ಮ ಅಕ್ಕ ಇದ್ದಂಗೆ. ಸರಿ ಕರೀಲಿ. ಓಡ್ ಬರ್ತಾವಳ ಅಕ್ಕ, ಪುಟ್ಟಕ್ಕನ. ನನ್ಗ ಇತ್ತು ಅಕ್ಕ, ಒಂದೇ ಒಂದಿನ ನಿನ್ ಬಿಟ್ಟಿರಕಾಯ್ತಾ ಅಲ್ಲಿ. ನಿನ್ನ ಅಕ್ಕ ಅಲ್ಲ ಕಣಮ್ಮ, ನಮ್ಮಮ್ಮ ನಂಗೆ ಜನ್ಮ ಕೊಟ್ಟಮ್ಮ. ಹೌದು, ಬಂದ್ಬಿಟ್ಟೆ. ಅದಕ್ಕೆ ಬರ್ತಿದ್ದಂಗೆ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ. ಆಮೇಲೆ ಅಕ್ಕ, ಆ ಕರಿಯವನಲ್ಲ, ಅವ್ನು ಹುಲ್ ಕಾಸು ಕೊಡ್ತಾನೆ, ಅದನ್ನ ಕರೆಕ್ಟ್ ಆಗಿ ಇಸ್ಕೊಂಬಿಡು. 10 ರೂಪಾಯಿ ಕಮ್ಮಿ ಕೊಡ್ತಾನೆ, ಪಕ್ಕದ ಮೇಲೆ ಉಗಿದ್ಬಿಟ್ಟು ಪೂರ್ತಿ ಇಸ್ಕೊಂಬಿಡು, ಆಯ್ತಾ? ಆಮೇಲೆ ಪಕ್ಕದ ಮೇಲೆ ಈಶ್ವರಿಗೆ 2 ಚೊಂಬ್ ಗಂಜಲ ಕೊಟ್ಟಿದ್ದೀನಿ, ಅದಕ್ಕೆ ಕಾಸು ಇಸ್ಕೊಂಬಿಡು. ಆಮೇಲೆ ಒಣಗಿದ ಹುಲ್ಲಲ್ಲಿ ಒಂದು 16 ಮೊಟ್ಟೆ ಇಟ್ಟಿದ್ದೇನಕ್ಕ, ನಾಟಿ ಮೊಟ್ಟೆ. ಅದನ್ನ ಸಾಧ್ಯ ಆದ್ರೆ ಮಾರು, ಇಲ್ಲಾಂದ್ರೆ ಒಡೆದ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿನ್ಬಿಡು. ಹಂಗೆ ಇಕ್ಬಿಡಕ್ಕ, ಮೊಟ್ಟೆ ಹಾಳಾಗೋಯ್ತದೆ. ಆಮೇಲೆ ಅಕ್ಕ, ಈ ಪಕ್ಕದ ಮೇಲೆ ಪದ್ಮಂಗ್ ಹೊಟ್ಟೆ ನೋವು ಅಂದ್ಲಲ್ಲ, ಇವಾಗ ಹೆಂಗವಳೆ? ಆಸ್ಪತ್ರೆಗೆ ಸೇರ್ಸವ್ರ? ಮಗು ಹುಟ್ಬಿಡ್ತಾ? ಏನೋ ತಲೆ ಕೆಳಗಾಯ್ತಾ? ಏನಾಯ್ತಪ್ಪ? ಅಯ್ಯೋಯ್ಯೋ, ಪಕ್ಕದ ಮನೆ ಹುಡುಗಿ ಸರ್, ನಾನು ತಂಗಿದ್ದಂಗೆ 10 ದಿವಸದಿಂದ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ಲು. ಮಗು ಯಾವಾಗ ಹುಟ್ಟುತ್ತೆ ಅಂದ್ರೆ ಡಾಕ್ಟರ್ ಗೊತ್ತಿಲ್ಲ ಅಂತಾನಂತೆ. ಸರಿ, ಇಕ್ಬಿಟ್ಟೆ. ಅಮ್ಮಯ್ಯ, ಒಂದು ದಿನ ನನ್ನ ಊರಲ್ಲಿ ಇಲ್ಲ ಅಂದ್ರೆ ಏನೇನೋ ಆಗೋಯ್ತದಪ್ಪ.
ತಗೊಳ್ಳಿ ಸರ್, 1 ರೂಪಾಯಿ ತಗೊಂಡು 50 ಪೈಸೆ ಕಾಪಿ ಕೊಡ್ಕೊಳ್ಳಿ ಸರ್. ಏನಿದು? ಫೋನಲ್ಲಿ ಮಾತಾಡಿದ್ದಕ್ಕೆ. ಸ್ವಲ್ಪ ಇರೋ, ಮಿಷಿನ್ ನಿಲ್ಲಿ. ಮಿಷಿನ್ ಎಲ್ಲಕ್ಕೂ ಇದಕ್ಕೆ ಏನ್ ಸಂಬಂಧ? ನೀನ್ ಎಷ್ಟು ಮಾತಾಡಿದೀಯ ಅಂತ ಈಗ ಮಿಷಿನ್ ಹೇಳುತ್ತೆ. ಅಲ್ಲ ಸರ್, ಮಿಷಿನ್ ಹೇಳ್ತಾ ನಾವ್ ಎಷ್ಟು ಮಾತಾಡಿದ್ವಿ ಅಂತ. 650 ರೂಪಾಯಿ. 650? ಏನಕ್ಕೆ? 650 ಅಂತೆ ಸುಂದ್ರಿ, ಫೋನಲ್ಲಿ ಮಾತಾಡ್ದಕ್ಕೆ 650 ಅಂತೆ. ಲೋ ಮಾಮ, ನನಗೆ ಅವಾಲೆ ಗೊತ್ತಾಯ್ತು ಕಣ. ನಾನು ಹೇಳಿದ ನಂಬರ್ಗೆ ಮುಂಚೆ ನೀನ್ ಎಕ್ಸ್ಟ್ರಾ ನಂಬರ್ ಹಾಕ್ದಾಗ್ಲೇ ನಿನ್ನ ಏನ್ ಮಾಡ್ತಾ ಅಂತ ನಂಗೆ ಗೊತ್ತಾಗೋಯ್ತು. ಯೋ, ಅದು ಕೋಡ್ ನಂಬರ್. ಕೋಡ್ ನಂಬರ್, ರೋಡ್ ನಂಬರ್, ನಿನ್ ಮನೆ ನಂಬರ್ ಹಾಕು ಅಂತ ಹೇಳ್ದೆ ನಾನು ನಿಂಗೆ. ಅದಾಗ್ತೇನೆ. ಹೆಂಗ ಮಾತಾಡೋದು? ನಾನು ಮಾತಾಡ್ತೀನಿ, ನಮ್ಮೂರೆಲ್ಲ ಮಾತಾಡ್ತೀನಿ, 200 ಸಲ ಮಾತಾಡ್ತೀನಿ ಕಣ. ಯೋ, ಅದ್ ಲೋಕಲ್. ನನ್ಗೆ ಎಷ್ಟು ನಿನ್ನ ಬೂತ್ ನಡೆಸ್ತಾ ಇದ್ದೀನಿ. ದೊಡ್ಡ ರೌಡಿ ಏನೋ. ಕೈ ಮಾಡ್ಬಿಟ್ಟೆ ಏನಾಯ್ತು ಸರ್? ನಾನು ಹೇಳೋದು ಸ್ವಲ್ಪ ಕೇಳಿ ಸರ್. ಫೋನ್ ಮಾಡ್ಬೇಕು ಅಂತ ಬಂದ. ಯಾವ ಊರಿಗೆ ಅಂತ ಕೇಳ್ದೆ. ಕನಕಪುರ ಅಂತ ಹೇಳ್ದ. ಫೋನ್ ಮಾಡಿ ಕೈ ಕೊಟ್ಟೆ. ಮಾತಾಡ್ ಮುಗಿಸಿದ ಮೇಲೆ ದುಡ್ಡು ಕೇಳಿದ್ರೆ ಯಾಕೆ ನನ್ ಕೇಳ್ದೇನೆ ಎಕ್ಸ್ಟ್ರಾ ನಂಬರ್ ಹೊಡೆದೆ ಅಂತ ಮಚ್ಚಿಟ್ಕೊಂಡು ನನ್ಗೆ ಹೊಡೆಯಕ್ ಬಂದವನ್ ಸರ್. ಎಕ್ಸ್ಟ್ರಾ ನಂಬರ್ ಹಾಕಿದ್ಯಾ? ಇಲ್ಲ ಸರ್, ಕೋಡ್ ನಂಬರ್ನ ಎಕ್ಸ್ಟ್ರಾ ನಂಬರ್ ಅಂತ ಸರ್. ಸ್ವಾಮಿ, ನೀವೇ ನ್ಯಾಯ ಹೇಳಿ. ಕೋಡ್ ನಂಬರ್ ನಾನು ಇವನ್ನ ಕೇಳಿದ್ನ ಸ್ವಲ್ಪ ಇರಿ. ಇಲ್ಲಿ ನೋಡಿ, ನಿಮ್ದು ಯಾವ ಊರು? ಕನಕಪುರದ ಪಕ್ಕ ಕಾಕನ ಕೋಟೆ. ಏನಿವಾಗ ಕೋಡ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಏನಯ್ಯ ನಿನ್ ತಲೆ ಇಲ್ದಂಗ್ ಮಾತಾಡ್ತಾ ಇದ್ಯಾ? ಕೋಡ್ ನಂಬರ್ ಕಟ್ಕೊಂಡು ನಾನೇನಯ್ಯ ಮಾಡ್ಲಿ? ನಂಬರ್ ನನಗೆ ಬೇಕಾ ಬೇಕಾ ಅಂತ ಕೇಳ್ತಾ ಇದ್ದೀನಿ. ಎಂತ ಗಿರಾಕಿ ನೀನು? 5 ಮನೆ ಅಂತ ಹೇಳ್ಬೇಕು ತಾನೆ. ಅದನ್ ಬಿಟ್ಟು 4ನೇ ರಸ್ತೆ ಅಂತ ಬೆಂಗಳೂರು ರಸ್ತೆ ಎಲ್ಲ ಸುತ್ತಾಡಿಸ್ದೆ. ನಾನ್ ದೊಡ್ಡ ಹೋಟ್ಲು ಮುಂದೆ ಇದೆ ಅಂತ ಹೇಳ್ದೆ ತಾನೆ. ಬೆಂಗಳೂರಲ್ಲಿ ಎಲ್ಲಾ ಹೋಟ್ಲನ್ನು ದೊಡ್ಡದೆ. ಯಾವ ಹೋಟ್ಲು ಅಂತ ಹೇಳಿ? 5 ಮನೆ ಮುಂದೆ ಇರೋ ಹೋಟ್ಲು ಅಂತ ಹೇಳಿದ್ನಲ್ಲ. ಅಯ್ಯೋ ಛೀ, ಮೊದ್ಲು ಕೆಳಗಿಳಿ. ಥೂ, ಇವನ್ ಮಗ ನೋಡು, ನನ್ ಮಗ. ಇಸ್ ದೊಡ್ಡ ಬಾಳೆಗೊನೆ ಕುಂಬಳಕಾಯಿ ನಿಮ್ನೆಲ್ಲ ಹತ್ತಿಸ್ಕೊಂಬಂದ್ ನನ್ ದೇಹನೇ ನೋವು ಬಂದ್ಬಿಡ್ತು. ಎಣ್ಣೆ ಹೊಡೆದ್ರೇನೆ ಸರಿ ಹೋಗೋದು. ಇಳಿಯ. ಇಳಿದ್ಮೇಲೆ ತಿರ್ಗಾ ಇಳಿ ಅಂತ ಹೇಳ್ತಾ ಇದ್ಯಾ? ನೀನ್ ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ಯಾ. ತಲೆ ಎಲ್ಲ ಮಾತಾಡ್ತಾನೆ. ಲೋ ವಾಚ್ಮ್ಯಾನು, ಸ್ವಲ್ಪ ಆಚೆ ಪಾಪ. ವಾಚ್ಮ್ಯಾನ್ ಏನೋ ಬೇಕು ನಿಂಗೆ? ಐಜಿ ಅವ್ರನ್ನ ನೋಡ್ಬೇಕು. ಶಕ್ತಿಮೂರ್ತಿ ಅಮ್ಮ. ಯಾರದು? ಕುಮಾರಸ್ವಾಮಿ ಅವ್ರ ಅಕ್ಕನ ಮಗ ಅಂತ ಇನ್ನೊಬ್ಬ ಬಂದಿಯೇನಮ್ಮ. ಕುಮಾರಸ್ವಾಮಿ ಅಕ್ಕನ ಮಗನ? ಸರಿ, ಬರೋಕ್ ಹೇಳು. ಬಾಬಾ ಬಾಬಾ ಬಾಬಾ. ನಮಸ್ಕಾರ. ನೀನ್ ಯಾರಂದ? ನಾನಮ್ಮ, ಕುಮಾರಸ್ವಾಮಿ ಅವ್ರ ಅಕ್ಕನ ಮಗ. ಇವಳು ಅವ್ರ ಮಗಳು. ಏನಪ್ಪ ಇದು? ಕುಮಾರಸ್ವಾಮಿ ಅಕ್ಕನ ಮಗ ಅಂತ ಈಗಾಗ್ಲೇ ಒಬ್ರು ಬಂದಿದ್ದಾರೆ, ಈಗ ಮತ್ತೆ ನೀನು? ಈಗಾಗ್ಲೇ ಒಬ್ರು ಬಂದವ್ರ? ಅಯ್ಯೋ, ಇವರೇ ಅವ್ರ ಅಕ್ಕನ ಮಗ, ನಾನು ಅವ್ರ ಮಗಳು. ಹೌದಮ್ಮ, ನಾನೇ ನಿಜವಾದ ಅಕ್ಕನ ಮಗ. ಏನಿದು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಬಟ್ರೆ, ನನ್ನ ಹೆಸರು ಮಾದೇಶ ಅಂತ. ನಿನ್ನಲ್ಲಪ್ಪ. ಅಮ್ಮ, ಇವನ ಯಾವಾಗ ಇಲ್ಲಿಗೆ ಬಂದ? ಏನ್ ಬಟ್ರೆ ಇದು? ಕುಮಾರಸ್ವಾಮಿ ಅಕ್ಕನ ಮಗ ಅಂತ ನೀವು ಬಂದಿಲ್ಲಿದ್ದೀರಾ, ಮತ್ತೆ ಇವ್ರು ಅದೇ ಹೇಳ್ತಿದ್ದಾರೆ. ಏನು? ಇವನು ನಮ್ಮ ಮಾವರ ಅಕ್ಕನ ಮಗನ? ಅಮ್ಮ, ಇವ್ ನಿಜವಾದ ಫ್ರಾಡ್ ಅಮ್ಮ. ನಮ್ಮ ಮಾವರ್ನ ಕರೀರಿ, ನಿಮ್ಗೆ ನಿಜ ಗೊತ್ತಾಗುತ್ತೆ. ನಿಮ್ ಮಾವ ಇಲ್ಲೆಲ್ಲಿದಾರಪ್ಪ? ಹೆಂಡತಿ ಹುಷಾರಿಲ್ಲ ಅಂತ ಹೇಳಿ ಇವ್ರನ್ನ ಇಲ್ಲಿ ಬಿಟ್ಟು ಅವ್ರು ಊರ್ಗ್ ಹೋಗಿದಾರಲ್ಲ. ಏನು? ನಮ್ಮ ಅಕ್ಕನಿಗೆ ಹುಷಾರಿಲ್ವಾ? ಅಮ್ಮ, ನಮ್ಮ ಅಕ್ಕ ಒಂದು ಲಾರಿ ಸಗಣಿ ಬಾಸ್ಬಿಟ್ಟು ರಾಗಿನ ಬಿಸ್ಕೊಂಡು ಆರಾಮಾಗಿ ಕೂತವಳೆ. ಏನಪ್ಪ ತಲೆ ಕೆಡಿಸ್ತಿದ್ದೀರಾ? ಏನ್ ಬಟ್ರೆ ಇದೆಲ್ಲ? 1 ನಿಮಿಷ ಇರಿಮಾ, ಈಗ ಬರ್ತೀನಿ. ನೋಡಿದ್ರಾ ಎದ್ರಕೊಂಡು ಹೋಯ್ತಾವ್ ನೋಡಿ. ಅಮ್ಮ, ನಮ್ಮ ಮಾವ ಮಾತಾಡ್ತಿದ್ದಾರೆ. ನಮ್ಮಮ್ಮ ನಮ್ಮ ಮಾಡ್ರದಮ್ಮ. ಹೌದು, ನಿಮ್ಮ ಮಾತಾಡ್ತೀನಿ ರೀ. ಹಲೋ, ಹೇಳಿ, ನಾನೇ. ಹೌದು. ಹಾ, ಓಹೋ, ಹಾಗ. ಸರಿ ಸರಿ ಸರಿ. ಐತಿರಿ ನಿಂಗೆ. ನೋಡ್ದಮ್ಮ, ಹೇಳಿದ್ರ ನಿಜ ಹೇಳಿದ್ರ? ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಮ್ಮ ದೊಡ್ಡಪ್ಪನ ಮಗ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಹೊರಟೋದ್ರಂತಲ್ಲ. ಹೌದು, ಬೆಡ್ಸ್ವಾಮಿ ಅವ್ರೇ. ಏನು ಬೆಡ್ಸ್ವಾಮಿನ? ನಮ್ಮಣ್ಣ ಬೆಡ್ಸ್ವಾಮಿನ? ಅಣ್ಣ ಅಣ್ಣ, ಸಾಕಣ, ಇಷ್ಟು ದಿನ ದೂರ ಇದ್ದಿದ್ದು ಸಾಕಣ. ಇದಕ್ಕ ನೀನ್ ಅಷ್ಟೊಂದು ದೂರ ಕೊಡ್ತಿದ್ದಂಗೆ. ಅಯ್ಯೋ ನನ್ ಬೆಡ್ಸ್ವಾಮಿ. ಯಾಕಣ್ಣ? ಯಾತಕ್ಕೆ ಹೀಗ್ ಮಾಡ್ದೆ? ಏನು ಹೇಳ್ತಿದ್ಯಾ? ಏನಿಲ್ಲಣ್ಣ, ನಮ್ಮೂರ್ ಕೆರೆನಲ್ಲಿ. ಏನ್ ಫ್ಲಾಶ್ ಬ್ಯಾಕಾ? ನೀನು ನಾನು ಈಜವಾಗ ನಿನ್ ಕಾಚಾನ ನನ್ ಕಾಚ ಅನ್ಕೊಂಡು ಮುಳ್ಳಿನ ಮೇಲೆ ಬಿಸಾಕ್ಬಿಟ್ಟಲ್ಲ, ಜ್ಞಾಪಕ ಇಲ್ವಾ? ಜ್ಞಾಪಕ ಇಲ್ಲ. ನನಗ್ ಜ್ಞಾಪಕ ಆಯ್ತಣ್ಣ. ಸರಿ, ಆ ಚಡ್ಡಿ ಏನ್ ಮಾಡ್ದೆ? ಆ ಕಾಚನ ಬಿಡ್ದಂಗ 10 ವರ್ಷ ನಾನ್ ಯೂಸ್ ಮಾಡ್ದಣ್ಣ. ತೇರಿಕ್ಕಿ
ಆಮೇಲೆ ಅಣ್ಣ ಇವಳು ಯಾರು ಗೊತ್ತಾ? ನಮ್ಮ ಮಾವನ ಮಗಳು ಸುಂದ್ರಿ. ಸುಂದ್ರಿ ನಿಂಗೆ ಆಹಾ ಬುಟ್ಟಿಲಿ ಇವಳ ಕೋಳಿ ತರ ಅಮ್ಮಕ್ ಕೊಡಂಗ ಅವನಲ್ಲ. ಹೇಗಿದ್ಯಾ ಮಾವ? ಇಷ್ಟ ದಿನ ಎಲ್ಲಿದ್ದೆ? ಅವ್ರು ಎಲ್ಲೂ ಇರ್ಲಿಲ್ಲ, ಇಷ್ಟ ದಿನ ಇಲ್ಲೇ ಇದ್ರು. ಸರಿ ಕಣಣ್ಣ, ನಾವ್ ಊರ್ಗ್ ಹೋಯ್ತಿವಿ. ಮಾಮ ಇಲ್ದಿದ್ಮೇಲೆ ನಾವಿಲ್ಲಿದ್ದೇನ್ ಮಾಡೋದು? ನಡೆಯೋಣ. ನಾನ್ ಸ್ವಲ್ಪ ದಿನ ಇಲ್ಲ ಇದ್ದು ಸುತ್ತಾಡ್ಬೇಕು. ಅದಕ್ಕೆ ನಾನಿಲ್ವಾ ಅವನ್ನ ಕೇಳ್ತಾ ಇದ್ದ. ಬರೋಣ ಹೋಗಯ್ಯನ. ನಾನ್ ಹೋದ್ರೆ ಇವನ್ ಕರ್ಕೊಂಡು ಹೋಗ್ಬಿಡ್ತಾನಲ್ಲ. ಅಯ್ಯಯ್ಯೋ ಟ್ರ್ಯಾಕ್ ಬೇರೆ ರೂಟಲ್ಲಿ ಹೋಗ್ತಾ ಇತ್ತಲ್ಲ. ಲೇ ನಿಂತ್ಕಳೆ. ನಮ್ಮ ಸುಂದ್ರಿ ಅವನಿಂದ ದೂರ ಆಗ್ಬೇಕು ಅಂತಂದ್ರೆ ಹೆಂಗಾದ್ರೂ ಮಾಡಿ ಇವಳನ್ನ ಪಟಾಯಿಸ್ಕೋಬೇಕು. ಅವಳೇ ಬಂದು ನನ್ನ ಮೇಲೆ ಬೀಳೋ ತರ ಪ್ಲಾನ್ ಮಾಡ್ಬೇಕು. ಇಬ್ಬರು ಬಾಡಿನೂ ಟಚ್ ಆಗೋ ತರ ಒಂದು ಕಲೆಕ್ಷನ್ ಮಾಡ್ಬಿಟ್ರೆ ಒಂದು ವೈಬ್ರೇಷನ್, ಹಂಗಂದ್ರೆ ರಸಾಯನ ಶಾಸ್ತ್ರ ರೆಡಿ ಆಗುತ್ತೆ. ಹಂಗಾಗ್ಬಿಟ್ರೆ ನಮ್ಮ ಶತ್ರು ನಮ್ಮ ಕಡೆಗೆ ತಲೆ ಹಾಕಿ ಕೂಡ ಮಲ್ಗಾಕಿಲ್ಲ. ಬತ್ತಾರಂಗೈತೆ, ಮೊಟ್ಟೆ ಹೊಡೆದಾಕ್ಬಿಡ್ತೀನಿ. ಎಲ್ಲೆಲ್ಲಿ ನೋಡಲಿ ಫಿಸಿಕಲ್ ಟಚ್ ವರ್ಕೌಟ್ ಆಗೋಯ್ತು ಕಣೋ, ವರ್ಕೌಟ್ ಆಗೋಯ್ತು. ಇದು ಕನಸ, ಇದು ನಾನು ಸಾಗ್ಲೇಬೇಕು. ಬರ್ತಾಳೆ 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 ಬರ್ತಾವಳೆ. ಆಹಾ ಸ್ವಿಚ್ ಹಾಕೋ ಟೈಮಿಗೆ ಸರಿಯಾಗಿ ಬಲ್ ಬರ್ನಾಗೋಯ್ತಲ್ಲ. ಬಾಗಿಲು ಬೇರೆ ಮುಚ್ಕೊಂಡ್ಬಿಟ್ಟವ್ರೆ. ಇವಾಗ ಏನ್ ಮಾಡೋದು? ಹಲೋ ಹಲೋ ಮೇ ಕಮಿನ್. ಅಪ್ಪ ಬೋಲ್ಟ್ ಹಾಕಿಲ್ಲ ಸದ್ಯಕ್ಕೆ. ಇಬ್ರು ಇಲ್ಲೇ ಬಂದ್ರಲ್ಲ. ಎದ್ದೇಳು. ಅಲ್ಲ ಬೆಡ್ಸಾಮಿ, ಹೋಗಿ ಹೋಗಿ ನನ್ನ ಆಸ್ತಿ ಕೈ ಹಾಕ್ತಿಯಲ್ಲ, ನ್ಯಾಯನ? ಬುದ್ಧಿ ಇದೆಯಾ ನಿನ್ಗೆ? ನಾನ್ ಕೈ ಹಾಕಿದ್ದೀನಿ. ಅಲ್ಲಪ್ಪ, ಈ ಹುಡುಗಿಗೆ ಏನೋ ಗೊತ್ತಿದೆ ನಿನ್ ಮೇಲೆ ಬಂದ್ಬಿಟ್ಬಿಟ್ಟು ಇದೇ ಚಾನ್ಸ್ ಹೋಗ್ತಾ ಎಡ್ಕ ಬಿದ್ಬಿಟ್ಟಿದ್ಯಲ್ಲ. ಸರಿನಾ? ಅಯ್ಯೋ ಬೇಗ ಇದ್ದಾಳಪ್ಪ, ನನ್ ಕೈ ನೋಡಕ್ಕಾಗಲ್ಲ. ನಾನೇನು ಗೊತ್ತಿಲ್ದಿರ ಬಿದ್ದಿಲ್ಲ, ಬೇಕು ಅಂತಾನೆ ಬಿದ್ದಿದ್ದು. ಬೇಕು ಅಂತಾನ? ಯಾಕೆ? ಈ ಮನೆಗೆ ಇವ್ರೇ ಸರಿಯಾದ ಮೇಸ್ತ್ರಿ. ಅಯ್ಯೋ ಇವ್ನು ತುಂಬಾ ಮನೆಗಳನ್ನ ಕಟ್ಟವನೆ. ಇರ್ಲಿ ಬಿಡು, ಈ ಮನೇನು ಸೇರ್ಸಿ ಕಟ್ಲಿ. ಅಯ್ಯೋ ಪಾಪಿ, ಹೊಟ್ಟೆಗೆ ನನ್ನ ತಿಂತ್ಯಾ? ಏನ್ ತಿಂತ್ಯಾ? ನೀನೊಬ್ಬ ಮನುಷ್ಯನ? ಎಷ್ಟು ಧೈರ್ಯ ನಿಂಗೆ? ಹೀಗ್ ಮಾಡ್ಬಿಟ್ಟಿಯಲ್ಲ, ನನ್ ಜೀವನನೇ ಹಾಳು ಮಾಡ್ಬಿಟ್ಟೆ. ಏನಾಯ್ತು? ಅವನ್ನೇ ಕೇಳಿ. ಕೇಳು. ಉತ್ತರ ಕೊಡಿ, ಏನಾಯ್ತು ಅಂತ. ಇಲ್ಲಿ ನೋಡಿ, ನಾನ್ ಮಲ್ಕೊಂಡಾಗ ತಾಳಿ ಕಟ್ಬಿಟ್ಟಿದ್ದಾನೆ. ಹೌದೇನಯ್ಯ? ಹೌದು. ಒಂದು ಹುಡುಗಿ ಮಲ್ಗಿರ್ಬೇಕಾದ್ರೆ ತಾಳಿ ಕಟ್ಟೋ ತಪ್ಪಲ್ವಾ? ಎಚ್ಚರ ಇದ್ರೆ ಒಪ್ಕೊಳ್ಳೋದಿಲ್ವಲ್ಲ. ಎಷ್ಟು ಧೈರ್ಯ ನಿಮ್ಗೆ? ಕೈ ತೆಗಿರಿ, ಕೈ ತೆಗಿರಿ ಅಂತ ಹೇಳದ್ನಲ್ಲ. ಏನೇ ಆಗಿದ್ರು ಅವ್ರು ನನ್ ಮುಟ್ಟಿ ತಾಳಿ ಕಟ್ಟಿರೋ ಮೇಸ್ತ್ರಿ ನನ್ ಗಂಡ. ಹೌದು, ಇದು ನಮ್ಮನೆ ವಿಷಯ, ಯಾರು ತಲೆ ಹಾಕ್ಬೇಡಿ. ಅಯ್ಯೋ ಅಯ್ಯೋ, ವೆರಿ ಗುಡ್, ತುಂಬಾ ಸಂತೋಷ. ಕೊನೆವರೆಗೂ ಹೀಗೆ ನೀವಿನ್ ಹೊರಡ್ಬೋದು. ಇವಾಗ್ಲೇ ಹೋಗೋದ್ರು ಹೆಂಗ್ ಹೋಗೋದು? ಫಸ್ಟ್ ಟೈಮ್ ಮುಗಿಸ್ಕೊಂಡು ಬೆಳಗ್ಗೆ ಬೇಕಂತ ಫಸ್ಟ್ ಬಸ್ ಹೋಗ್ಬಿಡ್ತೀವಿ. ಅಷ್ಟ್ರಲ್ಲಿ ಮನ್ಸು ಬದಲಾಯಿಸಿದ್ರೆ ನಾನು ವಿವರ ಹೋಗ್ಬಿಡ್ತೀವಪ್ಪ.